ಮೇಡಮ್ ಈಗ ನಿಮ್ಗೆ ಯಾವ ಕೇಸಸ್ಗಳು ಹೆಚ್ಚಾಗಿ ಬರ್ತಾ ಇದೆ ಜಾಸ್ತಿಯಾಗಿ ರೀಸೆಂಟ್ ಡೇಸ್ ಅಲ್ಲಿ? ರೀಸೆಂಟ್ ಡೇಸಲ್ಲಿ ಹಾರ್ಟ್ ಅಟ್ಯಾಕ್ ಲಿಂಕ್ ಇದೆ, ಸ್ಟ್ರೆಸ್ ಇಂದ ಬರೋರು, ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರೋದು ಹೈಯೆಸ್ಟ್ ರಿಲೇಷನ್ಶಿಪ್ಸಲ್ಲಿ. ನನಗೆ ಹೆಂಡತಿ ಜೊತೆ ಇರೋಕ್ಕೆ ಆಗ್ತಿಲ್ಲ, ನನ್ನ ಮಗನಿಂದ ನನಗೆ ಸಖತ್ ಸಮಸ್ಯೆ ಆಗ್ತಿದೆ ಇದೆ. ಯಾಕಂದರೆ ಎಲ್ಲರೂ ಸ್ಟ್ರೆಸ್ ಒಳಗಾಗ್ಬಿಟ್ಟಿದ್ದಾರೆ. ಸ್ಟ್ರೆಸ್ ಎಲ್ಲ ಥರದಲ್ಲೂ ಪೇಷನ್ಸೇ ಇಲ್ಲ, ಎಲ್ಲ ಬೇಗ ಬೇಗ ಆಗಬೇಕು, ಎಲ್ಲವೂ ಸಾರ್ಟ್ ಔಟ್ ಆಗಿಬಿಡ್ಬೇಕು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಎಲ್ಲ ಥರದ ರಿಲೇಷನ್ಶಿಪ್ಪಲ್ಲಿ ಅಮ್ಮ ಮಗನಿಗಿರ್ಬೋದು, ಗಂಡ ಹೆಂಡತಿಯಲ್ಲಿರ್ಬೋದು, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸಲ್ಲಿರ್ಬೋದು, ಯಾರೂ ಸಮಾಧಾನವಾಗಿಲ್ಲ. ಯಾಕಂದರೆ ಕೂತು ಮಾತಾಡಲ್ಲ, ಆ ಪೇಷನ್ಸ್ ಡೆವಲಪ್ ಆಗಲ್ಲ, ಸಮಯವನ್ನು ಕೊಡಲ್ಲ, ಎಲ್ಲ ಅಡಿಕ್ಷನ್ಸ್. ನಾನು ಮಾತಾಡಿಸ್ತಾ ಇದ್ದರೆ ಅವ್ರು ಬರೀ ನೆಟ್ಫ್ಲಿಕ್ಸಲ್ಲಿ ಪಿಕ್ಚರ್ ನೋಡ್ತಿರ್ತಾರೆ, ಅಥವಾ ಬರೀ ಡಿಶಮ್ ಸಿನಿಮಾ ನನ್ನ ಜೊತೆನೂ ಅದೇ ಥರ ಮಾತಾಡ್ತಾರೆ ಅನ್ನೋ ಥರದಲ್ಲೇ ನಾವು ನೋಡ್ತಾ ಇರೋದು. ಆ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಆದಾಗ ಎಷ್ಟೋ ಜನಕ್ಕೆ ಅಯ್ಯೋ ಬ್ರೇಕಪ್ಸ್ ಆಗೋಗ್ತವೆ, ನನಗೆ ಅವಳಿಲ್ಲದೆ ಅವನಿಲ್ಲದೆ ಬದುಕೋಕ್ಕೆ ಆಗಲ್ಲ, ನಾನು ಬದುಕೋದೇ ಇಲ್ವೇನೋ ಏನೋ ಆಗ್ಬಿಡ್ತೇನೋ ಅಂತೆಲ್ಲ ಅಂದ್ಕೊಂಡು ಸಹ ಸಾಕಷ್ಟು ಸಮಸ್ಯೆಗಳು ಆಗ್ತಾಯಿದೆ. ಆತ್ಮಹತ್ಯೆಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಐಡಿಯಾಸು ಬರ್ತವೆ. ಹಾಗಾಗಿ ಈಗಿನ ಸ್ಟ್ರೆಸ್ಫುಲ್ ಕಂಡೀಷನ್ಸಲ್ಲಿ ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ರಿಲೇಷನ್ಶಿಪ್ಸ್ ಚೆನ್ನಾಗಿದ್ದಾಗ, ಎಲ್ಲವೂ ಚೆನ್ನಾಗಿದ್ದಾಗ ಆಬ್ವಿಯಸ್ಲಿ ಹೃದಯನೂ ತನ್ನ ಪಾಡಕ್ಕೆ ತನ್ನ ಕೆಲಸ ಮಾಡ್ಕೊಂಡು ಆರಾಮಾಗಿರುತ್ತೆ. ಹೃದಯದ ಕೆಲಸ ಬರೀ ಹಾರ್ಟು ಬೀಟ್ ಮಾಡೋದಷ್ಟೇ. ನನ್ನ ಹೃದಯದಲ್ಲಿ ಯಾರೋ ಕುತ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಹೃದಯ ನೀನೇ, ಈ ಥರದ್ದೆಲ್ಲ ಬೇಡದ ವಿಚಾರಗಳನ್ನು ಫಸ್ಟು ನಾವು ತಲೆಯನ್ನು ತೆಗೆದಾಕ್ಬೇಕು. ಈಗ ಯಾರೋ ಹೇಳಿದ್ರು ಐ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟು, ಇವೆಲ್ಲ ಅಯ್ಯೋ ನನ್ನ ಹಾರ್ಟ್ ಅವಳು, ನನ್ನ ಬಿಟ್ಟು ಹೋಗ್ಬಿಟ್ರೆ ನನ್ನ ಹಾರ್ಟೇ ಕೆಲಸ ಮಾಡಲ್ಲ, ಈ ಥರದ್ದೆಲ್ಲವೂ ಮಾತಾಡೋರು ಇರ್ತಾರೆ. ಪ್ಲೀಸ್ ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ಡ್ ಬೈ ಸಚ್ ಥಿಂಗ್ಸ್. ದ ರಿಯಾಲಿಟಿ ಈಸ್ ಏನು ಅಂದರೆ, ಹೃದಯದ ಕೆಲಸ ಹಾರ್ಟು ಕೆಲಸ ರಕ್ತವನ್ನು ಪಂಪ್ ಮಾಡೋದಷ್ಟೇ. ಈ ಆಲೋಚನೆಗಳೆಲ್ಲವೂ ಬರೋದು ಮೆದುಳಿಂದ. ಸೊ ಆಮೇಲೆ ಈ ಹೃದಯದಿಂದ ನಾನು ಬ್ರೇಕಪ್ ಆಗೋಯ್ತು ಅಂದರೆ ನನ್ನ ಹಾರ್ಟಿಂದ ಹೊಟ್ಟೋಗ್ಬಿಟ್ಲು. ಒಂದು ಹುಡುಗ ಹೇಳಿದ್ದು ನನಗೆ ಇವತ್ತಿಗೂ ನೆನೆಸ್ಕೊಂಡ್ರೆ ಯಾವ ರೀತಿ ಆಲೋಚನೆಗಳು ಅನಿಸುತ್ತೆ. 21 ವರ್ಷದ ಹುಡುಗ, ಮೂರು ವರ್ಷದಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ರದ್ದು, ಡಿಗ್ರಿ ಸ್ಟಾರ್ಟ್ ಆಗಿದ್ದ. ಅವಳು ಯಾವಾಗಲೂ ನಾನು ನಿನ್ನ ಹೃದಯದಲ್ಲೇ ಇದ್ದೀನಿ, ನೀನು ಹೃದಯದಲ್ಲೇ ಇರ್ತೀನಿ ಅಂತ ಹೇಳಿದಂತೆ. ಅದಾದ ನಂತರ ಅವ್ರಿಗೆ ಬ್ರೇಕಪ್ ಆಯಿತು. ಅವ್ನು ಬಂದು ನನಗೆ ಹೇಳೋದು, ನನಗೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಯಾಕಪ್ಪ ಅಂದರೆ ನಾನು ಅವಳು ಇಷ್ಟು ದಿನ ಹೃದಯದಲ್ಲಿದ್ದು ಅವಳು ಕಾಪಾಡ್ತಿದ್ಲು, ಅವಳು ಹೊಟ್ಟೋಗ್ಬಿಟ್ಟಿದ್ದಾಳೆ, ನನಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಸೊ ಈ ಥರದ್ದೆಲ್ಲ ಪ್ಲೀಸ್ ದಯಮಾಡಿ ಈ ಆಲೋಚನೆಗಳನ್ನೆಲ್ಲ ತಲೆಯಿಂದ ತೆಗಿರಿ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆದಾಗ ಕೂತು ಮಾತಾಡಿಸಿ, ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ. ಯಾವುದೇ ಥರದ ಒಂದು ಪ್ರಾಬ್ಲಮ್ ಇರ್ಬೋದು, ರಿಲೇಷನ್ಶಿಪ್ಸ್ ಇರ್ಬೋದು, ಕೆಲಸದ ಸಮಸ್ಯೆಗಳಿರ್ಬೋದು, ಮಕ್ಕಳ ಸಮಸ್ಯೆಗಳಿರ್ಬೋದು, ಓದಿನ ಸಮಸ್ಯೆ. ಸ್ಟ್ರೆಸ್ ಆಯಿತು ಅಂತ ಹೇಳಿದ್ರೆ ಸ್ಟ್ರೆಸ್ಸು ಏನಕ್ಕಾಯಿತು ರಿಲೀವ್ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಥರವಾದಂಥ ಖುಷಿಯಾಗುವಂಥ ಆ್ಯಕ್ಟಿವಿಟೀಸನ್ನು ಮಾಡಿ. ಅದು ಪಾಸಿಟಿವ್ ಕೆಲಸಗಳು. ನಾವು ಖುಷಿಯಾಗಿದ್ದು ಅಂದರೆ ಇನ್ನೊಬ್ರಿಗೆ ತೊಂದರೆ ಮಾಡೋದು ಆ ಥರದ ಕೆಲಸಗಳಲ್ಲ. ನಿಮಗೆ ಖುಷಿಯಾಗುವಂಥದ್ದನ್ನು ಮಾಡಿ ಖುಷಿಯಾಗಿರಿ. ಇಲ್ಲ ಅಂದರೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ ಸ್ಟ್ರೆಸ್ನ ಅಂದರೆ ವೈದ್ಯರಲ್ಲಿ ಹೋಗಿ ತೋರಿಸಿ ಕೌನ್ಸಿಲಿಂಗನ್ನು ಮಾಡಿಸ್ಕೊಳ್ಳಿ. ಅದ್ರ ಬಿಟ್ಟು ಕೆಲವ್ರು ಹೇಳ್ತಾರೆ, ಅವಳು ನನ್ನ ಹೃದಯ ಬಿಟ್ಟು ಹೊಟ್ಟೋದ್ಲು, ಅವಳನ್ನ ಇನ್ನೊಬ್ಬರ ಜೊತೆಗೆ ಇರೋಂಗೇ ಇಲ್ಲ, ನಾನು ಹೋಗಿ ಹೊಡಿಲೇಬೇಕು ಅನ್ನೋ ಥರದಲ್ಲಿ ಈ ಥರದ್ದೆಲ್ಲ ನೆಗೆಟಿವ್ ವಿಚಾರಗಳನ್ನ ಬೆಳೆಸ್ಕೊಳ್ಳೋದು ಬೇಡ. ಹಾರ್ಟ್ ಅಟ್ಯಾಕನ್ನು ನಾವು ವಿಚಾರವಾಗಿ ಹೇಳೋಕೆ ಹೋದರೆ ನಮ್ಮ ಹೃದಯ ದೇವರು ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಅದು ಅಷ್ಟು ಸುಲಭವಾಗಿ ಏನೇನೋ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಅಯ್ಯೋ ಮೇಡಮ್ ಲೆಫ್ಟ್ ಸೈಡಿಗೆ ಬಿದ್ದೋಗ್ಬಿಟ್ಟೆ, ನನಗೇನಾದ್ರು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾ ಅಂತ ಕೇಳಿ ಬಂದವರು ಇರ್ತಾರೆ. ಸೊ ನಾಲೆಡ್ಜ್ ಇಲ್ಲದಾಗ ಗೊತ್ತಿರಲ್ಲ ಪಾಪ, ಅವ್ರು ಬಂದು ಕೇಳ್ತಾರೆ, ಏನೂ ತಪ್ಪಿಲ್ಲ. ನಾವು ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇರೋದು. ನೀವು ಯಾರನ್ನೋ ಕೇಳಬೇಕು. ಯಾವುದೋ ಗೂಗಲಲ್ಲಿ ಹೋಗಿ ಕುಡಿದ್ಬಿಟ್ಟು ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತಾ ಅಂತ ಸುಮ್ಮನೆ ಗೂಗಲಲ್ಲಿ ಹಾಕೋದು ಬದಲು ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ವೈದ್ಯರಲ್ಲಿ ಹೋಗಿ ಕೇಳಿ. ನಿಮ್ಮ ಡೌಟ್ಸನ್ನು ಅವರು ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತಾರೆ. ಅದ್ರ ಬದಲು ಗೂಗಲ್ ಮಾಡೋದು ಅಥವಾ ಇನ್ಯಾವುದೋ ರೀಲ್ಸಲ್ಲಿ ನೋಡೋದು, ಮತ್ತಿನ್ನೇಂದ್ರಲ್ಲಿ ನೋಡ್ಬಿಟ್ಟು ಅದೇ ಸರಿ ಅಂತ ಅಂದ್ಕೊಳ್ಳೋದು ಬೇಡ. ಆಮೇಲೆ ಇವ್ರು ಹೇಳಿದ ಮೇಲೆ ಕೆಲವರು ನೀವು ಹೇಳೋದು ಸತ್ಯ ಅಂತೇನು, ಅದು ಯಾವುದಾದ್ರು ರೀಲ್ಸಲ್ಲಿ ನಾನು ನೋಡಿದ್ದೆ, ಈ ಥರನೂ ಬಿಟ್ಬಿಡಿ. ಸ್ಟಾಪ್ ಕ್ವೆಶ್ಚನಿಂಗ್ ಎವ್ರಿಬಡಿ. ಏನು ಅಥೆಂಟಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ತಿಳ್ಕೊಳ್ಳಿ, ಕೇಳಿಸ್ಕೊಂಡು ಆರಾಮಾಗಿ ಅದನ್ನು ಫಾಲೋ ಮಾಡಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿರೋ ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ನೆಗೆಟಿವ್ ಆಸ್ಪೆಕ್ಟ್ಸ್ ಜಾಸ್ತಿ ಆಗಿದ್ದರೆ, ಅಂದರೆ ನೀವು ಸಮಯಕ್ಕೆ ಸರಿಯಾಗಿ ಮಲಗ್ತಾ ಇಲ್ಲ ಅಂದರೆ ದೇಹದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗೋದಂತೂ ಗ್ಯಾರಂಟಿ. ಇನ್ನು ಕೆಲವರು ನೀರನ್ನೇ ಕುಡಿದಿರಲ್ಲ, ನೀರು ಕುಡಿಯೋದನ್ನೇ ಮರ್ತು ಹೋಗಿರುತ್ತೆ. ಅದು ಸಹ ಡ್ರೈನೆಸ್ ಆಫ್ ದ ಬಾಡಿ ಆಲ್ಸೋ ಕಾಸಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳಿ. ಒಂದೇ ಕಡೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಷ್ಟು ಮಟ್ಟಕ್ಕೆ ಅಂದರೆ ಗಂಟೆಗಳ ಗಟ್ಟಲೆ ಒಂದೇ ಕಡೆ ಕೂತಿರ್ತಾರೆ, ದೇಹ ಮೂವೇ ಮಾಡಿರಲ್ಲ. ಅದು ಸಹ ಸಮಸ್ಯೆ. ಸಾಧ್ಯವಾದಷ್ಟು ನೀವು ಮ್ಯಾರಥಾನ್ ಓಡಿ ಅಂತೇನು ಹೇಳ್ತಿಲ್ಲ, ಮನೆ ಒಳಗಡೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಕೊಂಡು ಓಡಾಡಿಕೊಂಡು ಇರೋದು ವೆರಿ ಇಂಪಾರ್ಟೆಂಟು. ಇನ್ನು ಹಾರ್ಟ್ ಅಟ್ಯಾಕ್ ಆಗಿರೋ ಜನಗಳನ್ನು ನಾವು ನೋಡಿದಾಗ ಅವರು ತಮ್ಮ ಎಲ್ಲ ಮನಸ್ಸಿನ ಮಾತುಗಳು ಎಲ್ಲವನ್ನು ಮನಸ್ಸಲ್ಲೇ ಇಟ್ಕೊಂಡು ಅಂಥದ್ರಿಗೂ ಸ್ವಲ್ಪ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಿನ ಮಾತನ್ನು ಒಬ್ರ ಹತ್ರ ಹಂಚ್ಕೊಳ್ಳಿ, ಮಾತಾಡಿ, ಪೀಸ್ಫುಲ್ಲಾಗಿ ಬದುಕಿ, ಸಿಂಪಲ್ಲಾಗಿ ಬದುಕಿ, ರಿಲ್ಯಾಕ್ಸ್ ಆಗಿ ಬದುಕಿದ್ರೆ ಈ ಥರದ್ದೆಲ್ಲ ಸಡನ್ನಾಗಿ ಈ ಥರದ್ದೆಲ್ಲ ಸಮಸ್ಯೆಗಳು ನಿಮಗೆ ಕಾಣೋದು. ಥ್ಯಾಂಕ್ ಯು.